welcome to my YouTube channel. You are now international grouping in the majorly regional international organizations ಗೆ ನೋಡೋಣ. ಫಸ್ಟ್ ಒನ್ ಸಾರ್ಕ್. ಸಾರ್ಕ್ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೌತ್ ಏಷ್ಯಾ ರೀಜನ್ ಅಂತಂದ್ರೆ ಅದ್ರಲ್ಲಿ ಯಾವ್ಯಾವ ಕಂಟ್ರೀಸ್ ಬರುತ್ತೆ ಅಂದ್ರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ, ನೇಪಾಲ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತೆ ಮಾಲ್ದೀವ್ಸ್. 8 ಕಂಟ್ರೀಸ್ ಸೇರಿ ಸಾರ್ಕ್ ಫಾರ್ಮ್ ಆಗುತ್ತೆ. ಈ ಸಾರ್ಕ್ ರೀಜನಲ್ ಕೋಆಪರೇಷನ್ ಸಲುವಾಗಿ ಫಾರ್ಮ್ ಆಗಿರೋ. ಇದು ಎಸ್ಟಾಬ್ಲಿಷ್ ಆಗಿದ್ದು 1985 ಅಲ್ಲಿ. ಇದರ ಹೆಡ್ ಕ್ವಾರ್ಟರ್ ಬಂದು ಕಠ್ಮಂಡು, ನೇಪಾಲ್ ಅಲ್ಲಿ ಇದೆ. ಮೇಜರ್ಲಿ ಪಾಕಿಸ್ತಾನ್ ಮತ್ತೆ ಇಂಡಿಯನ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ ಸಲುವಾಗಿ ಈ ಆರ್ಗನೈಸೇಷನ್ ಸ್ವಲ್ಪ ಇನ್ಆಕ್ಟಿವ್ ಆಗಿದೆ. ಸೊ ಸೆಕೆಂಡ್ ಬಂದು ಬಿಮ್ಸ್ಟ್ಯಾಕ್. ಬಿಮ್ಸ್ಟ್ಯಾಕ್ ಅಂದ್ರೆ ಬಾಂಗ್ಲಾದೇಶ್ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಬೇ ಆಫ್ ಬೆಂಗಾಲ್ ಸಿ ಸುತ್ತ ಇರೋ ಸ್ಟೇಟ್ಸು ಯಾವ್ದ್ಯಾವ್ದು ಅಂದ್ರೆ ಶ್ರೀಲಂಕಾ, ಇಂಡಿಯಾ, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತೆ ಥೈಲ್ಯಾಂಡ್. ಮತ್ತೆ 2 ಸ್ಟೇಟು 2 ಕಂಟ್ರೀಸ್ ಇದಕ್ಕೆ ಅಟ್ಯಾಚ್ ಆಗಿಲ್ಲ. ಯಾವುದು ಅಂತಂದ್ರೆ ನೇಪಾಲ್ ಮತ್ತೆ ಭೂತಾನ್. ಸೊ ಇಷ್ಟು ಕಂಟ್ರೀಸ್ ಸೇರಿ 7 ಕಂಟ್ರೀಸ್ ಸೇರಿ ಫಾರ್ಮ್ ಆಗಿರೋದು ಬಿಮ್ಸ್ಟ್ಯಾಕ್. ಮೇಜರ್ಲಿ ಇದು ಎಕನಾಮಿಕ್ ಕೋಆಪರೇಷನ್ ಸಲುವಾಗಿ ಫಾರ್ಮ್ ಆಗಿರೋದು. ಇದು ಬ್ಯಾಂಕಾಕ್ ಡಿಕ್ಲರೇಷನ್ ಇಂದ 1997 ಅಲ್ಲಿ ಫಾರ್ಮ್ ಆಗಿತ್ತು. ಇದು ಹೆಡ್ ಕ್ವಾರ್ಟರ್ ಬಂದು ಬಾಂಗ್ಲಾದೇಶನ ಢಾಕಾದಲ್ಲಿದೆ. ಸೊ ರೀಸೆಂಟ್ ಆಗಿ ಆಗಿರೋ ಸಮಿಟ್ 6th ಸಮಿಟ್ ಎಲ್ಲಾಗಿದೆ ಅಂತಂದ್ರೆ ಥೈಲ್ಯಾಂಡ್ ಅಲ್ಲಿ ಬ್ಯಾಂಕಾಕ್ ಅಲ್ಲಿ ಆಗಿರೋ. ಇದು ಥೀಮ್ ಬಂದು ಪ್ರಾಸ್ಪರಸ್, ರೆಸಿಲಿಯಂಟ್ ಅಂಡ್ ಓಪನ್. ನೆಕ್ಸ್ಟ್ ಆರ್ಗನೈಸೇಷನ್ SCO. SCO ಅಂದ್ರೆ ಸಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್. ಇದು ಫಸ್ಟ್ 5 ಕಂಟ್ರೀಸ್ ಇತ್ತು. ರಷ್ಯಾ, ಚೈನಾ, ತಜಕಿಸ್ತಾನ್, ಕಿರ್ಗಿಸ್ತಾನ್, ತಜಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್ ಜಾಯ್ನ್ ಆಯ್ತು. ಆಮೇಲೆ ಮತ್ತೆ ಇಂಡಿಯಾ, ಪಾಕಿಸ್ತಾನ್ ಜಾಯ್ನ್ ಆಯ್ತು. ಸೊ ರೀಸೆಂಟ್ ಆಗಿ ಜಾಯ್ನ್ ಆಗಿರೋ ಕಂಟ್ರೀಸು 2 ಕಂಟ್ರೀಸ್ ಇದೆ. ಒಂದು ಇರಾನು ಮತ್ತೆ 2025 ಅಲ್ಲಿ ಜಾಯ್ನ್ ಆಗಿರೋದು ಬೆಲರೂಸ್. 2001 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿತ್ತು. ಹೆಡ್ ಕ್ವಾರ್ಟರು ಬಂದು ಚೈನಾದಲ್ಲಿದೆ, ಬೆಂಜಿಂಗ್ ಅಲ್ಲಿ. 25th ಸಮಿಟ್ 2025 ಅಲ್ಲಿ ನಡೆದಿದ್ದು. ಎಲ್ಲಿ ನಡೆದಿದ್ದು ಅಂದ್ರೆ ಚೈನಾದಲ್ಲಿ ಯಾಂಜಿನ್ ಅನ್ನೋ ಪ್ಲೇಸ್ ಅಲ್ಲಿ ನಡೆದಿವೆ. ಈ ಸಮಿಟಲ್ಲಿ ಬೆಲರೂಸ್ ಮೆಂಬರ್ ಕಂಟ್ರಿಯಾಗಿ SCOಗೆ ಆಡ್ ಆಗಿ. ಸೊ ನೆಕ್ಸ್ಟ್ ಆರ್ಗನೈಸೇಷನ್ ಬ್ರಿಕ್ಸ್. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಫಸ್ಟ್ 5 ಕಂಟ್ರೀಸ್ ಇತ್ತು. ರೀಸೆಂಟ್ಲಿ ಮತ್ತೆ 5 ಕಂಟ್ರೀಸ್ ಆಡ್ ಆಗಿದೆ. ಯಾವುದು ಅಂತಂದ್ರೆ ಸೌದಿ ಅರೇಬಿಯಾ, UAE, ಇರಾನ್, ಈಜಿಪ್ಟ್ ಮತ್ತೆ ಇಥಿಯೋಪಿಯಾ. ರೀಸೆಂಟ್ 2025 ಅಲ್ಲಿ ಆಡ್ ಆಗಿದ್ದು ಇಂಡೋನೇಷ್ಯಾ. ಇದು ಫಾರ್ಮ್ ಆಗಿದ್ದು 2009 ಅಲ್ಲಿ. ಇವಾಗಿರೋದು 11 ಕಂಟ್ರೀಸ್. 2025 ಅಲ್ಲಿ 70th ಸಮಿಟ್ ನಡೆದಿದ್ದು ಎಲ್ಲಿ ಅಂತಂದ್ರೆ ಬ್ರಾಜಿಲ್ ಅಲ್ಲಿ ರಿಯೋ ಡಿ ಜನವರಿ ಅನ್ನೋ ಪ್ಲೇಸ್ ಅಲ್ಲಿ ನಡೆದಿದೆ. ಇದು ಮೋಟಿವ್ ಏನಾಗಿದೆ ಅಂತಂದ್ರೆ ಥೀಮ್ ಇನ್ಕ್ಲೂಸಿವ್ ಅಂಡ್ ಸಸ್ಟೈನೇಬಲ್ ಗ್ಲೋಬಲ್ ಸೌತ್ ಅಂತ ಇದು ಸೇಮ್ ಆಗ್ತು. ಈ 2017 ಸಮಿಟಲ್ಲಿ ರೀಸೆಂಟ್ ಆಡ್ ಆಗಿರೋ ಮೆಂಬರು ಇಂಡೋನೇಷ್ಯಾ. G20 ಅಂತಂದ್ರೆ ಇದು 1998 ಅಲ್ಲಿ ಏಷ್ಯಾದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಫೈನಾನ್ಸ್ ಮಿನಿಸ್ಟರ್ಸು ಮತ್ತೆ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಸೇರಿ ಮೀಟ್ ಆಗಿ ಡಿಸ್ಕಸ್ ಮಾಡ್ತಿದ್ರು. ಸೊ ಅದೇ ಕಂಟಿನ್ಯೂ ಆಗಿ ಈಗ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿದೆ. ಇಂಟರ್ಮೊಮೆಂಟಲ್ ಆರ್ಗನೈಸೇಷನ್ಸ್ ಆಗಿದೆ. ಅದರಲ್ಲಿ ಇರೋದು 19 ಕಂಟ್ರೀಸ್, ಯುರೋಪಿಯನ್ ಯೂನಿಯನ್ ಮತ್ತೆ ಆಫ್ರಿಕನ್ ಯೂನಿಯನ್. ಇದು ಇವಾಗ 20th ಸಮಿಟ್ ನಡೆದಿದ್ದು ಸೌತ್ ಆಫ್ರಿಕಾದ ಜೊನೆಸ್ಬರ್ಗ್ ಅನ್ನೋ ಪ್ಲೇಸ್ ಅಲ್ಲಿ. ಇದು ಥೀಮ್ ಆಗಿತ್ತು ಸಾಲಿಡಾರಿಟಿ, ಈಕ್ವಾಲಿಟಿ ಮತ್ತೆ ಸಸ್ಟೈನಬಿಲಿಟಿ ಅಂತ. ಇಂಡಿಯಾ ಇದು ನೆಕ್ಸ್ಟ್ ಪೋಸ್ಟ್ ಬಂದು USA ಆಗಿದೆ. 2026 ಅಲ್ಲಿ USA ಹೋಸ್ಟ್ ಮಾಡುತ್ತೆ. 18th ಸಮಿಟ್ ಆಗಿತ್ತು ಇಂಡಿಯಾದಲ್ಲಿ. ಅವಾಗ ಯುರೋಪಿಯನ್ ಯೂನಿಯನ್ G20ಗೆ ಆಡ್ ಆಗಿತ್ತು. ಅವಾಗ ನಾವು ಗ್ಲೋಬಲ್ ಬಯೋಫ್ಯೂಲ್ ಅಲೈನ್ಸ್ ಮತ್ತೆ ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡೋರ್ ಅನ್ನೋದನ್ನ ಪ್ರಪೋಸ್ ಮಾಡಿ. ಕಂಟ್ರೀಸ್ನ ಹಿಂಗೆ ನೆನ್ಪಿಟ್ಬೇಕು ಅಂದ್ರೆ ಟೋಟಲ್ 19 ಕಂಟ್ರೀಸ್ ಇದೆ ಪ್ಲಸ್
ಯುರೋಪಿಯನ್ ಯೂನಿಯನ್ ಪ್ಲಸ್ ಆಫ್ರಿಕನ್ ಯೂನಿಯನ್ ಅಂತ. ಎ ಅಂದರೆ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರಾಜಿಲ್. ಸಿ ಅಲ್ಲಿ ಕೆನಡಾ ಮತ್ತು ಚೈನಾ ಬರುತ್ತೆ. ಎಫ್ ಅಂದರೆ ಫ್ರಾನ್ಸ್. ಜಿ ಅಂದರೆ ಜರ್ಮನಿ. ಐ ಇಟಲಿ, ಇಂಡಿಯಾ, ಇಂಡೋನೇಷ್ಯಾ. ಜೆ ಬಂದು ಜಪಾನ್. ಎಂ ಅಂತ ಬಂದರೆ ಮೆಕ್ಸಿಕೋ. ಆರ್ ಅಂದರೆ ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಕೊರಿಯಾ, ಸೌತ್ ಆಫ್ರಿಕಾ, ಟರ್ಕಿ, USA, UK. ಈ ಸೈಡ್ ಆರ್ಡರ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಆಸಿಯಾನ್. ಆಸಿಯಾನ್ನಲ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಬರುತ್ತೆ. ಇದು ಎಸ್ಟಾಬ್ಲಿಷ್ ಆಗಿದ್ದು 1967 ಹೆಡ್ ಕ್ವಾರ್ಟರ್ ಬಂದು ಜಕಾರ್ತಾ ಅಂತ. 10 ಮೆಂಬರ್ಸ್ ಇತ್ತು. ರೀಸೆಂಟ್ಲಿ 11th ಮೆಂಬರ್ ಆ್ಯಡ್ ಆಗಿದೆ. ಇದು ಬ್ಯಾಂಕಾಕ್ ಡಿಕ್ಲರೇಷನ್ ಇಂದ ಫಾರ್ಮ್ ಆಗಿದ್ದು. ಸೊ 2025 47 ಸಮಿಟ್ ನಡೆದಿದ್ದು. ಎಲ್ಲಿ ಅಂತಂದ್ರೆ ಮಲೇಷಿಯಾದಲ್ಲಿ. ಇದ್ರ ಥೀಮು ನೆವಿಗೇಟಿಂಗ್ ಅವರ್ ಫ್ಯೂಚರ್ ಟುಗೆದರ್ ಅಂತ. ಸೊ ನ್ಯೂ ಮೆಂಬರ್ ಆ್ಯಡ್ ಆಗಿದ್ದು ಈಸ್ಟ್ ತಿಮೋರ್ ಅನ್ನೋದನ್ನು ಆ್ಯಡ್ ಆಗಿದೆ. ಇದು 11th ಮೆಂಬರ್ ಆಗಿ ಆ್ಯಡ್ ಆಗಿದೆ. ಈ ಆಸಿಯನ್ ಕಂಟ್ರೀಸಲ್ಲಿ ಯಾವ್ದು ಬರುತ್ತೆ ಅಂದರೆ ಮಯನ್ಮಾರ್, ಥೈಲ್ಯಾಂಡ್ ಬರುತ್ತೆ, ಮತ್ತು ಲಾವೋಸ್, ಕಂಬೋಡಿಯಾ, ವಿಯೆಟ್ನಾಂ, ಫಿಲಿಪಿನ್, ಮಲೇಷಿಯಾ, ಇಂಡೋನೇಷ್ಯಾ ಮತ್ತು ಸಿಂಗಾಪುರ್, ಬ್ರುನೈ. ಟೋಟಲ್ 10 ಕಂಟ್ರೀಸು ಪ್ಲಸ್ ಈಸ್ಟ್ ಟೈಮೋರ್ ಅನ್ನೋದನ್ನು ಹೊಸದಾಗಿ ಆ್ಯಡ್ ಆಗಿದೆ. ಈಸ್ಟ್ ಏಷ್ಯನ್ ಸಮಿಟ್ ಅಂದರೆ ಆಸಿಯನ್ ಕಂಟ್ರೀಸು 10 ಮೆಂಬರ್ಸು ಪ್ಲಸ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಚೈನಾ, ಇಂಡಿಯಾ, ಜಪಾನ್, ಸೌತ್ ಕೊರಿಯಾ, USA, ರಷ್ಯಾ. ಇಷ್ಟು ಸೇರಿ ಒಂದು ಆರ್ಗನೈಸೇಷನ್ ಫಾರ್ಮ್ ಆಯಿತು. ಅದು ಈಸ್ಟ್ ಏಷ್ಯನ್ ಸಮಿಟ್ ಅಂತ ಹೇಳ್ತಾರೆ. 2005 ಇದು ನಡೀತಾ ಬಂತು. ಈಗ ನಡೆದಿರೋದು 20th ಸಮಿಟ್ 2025 ಇದು ಹೋಸ್ಟ್ ಕೂಡ ಮಲೇಷಿಯಾ ಆಗುತ್ತೆ. ಇದು ಹೆಡ್ ಕ್ವಾರ್ಟರು ಮಲೇಷಿಯಾದಲ್ಲೇ ಇದು. G7 ಅಂದ್ರೆ ಗ್ರೂಪ್ ಆಫ್ 7 ಕಂಟ್ರೀಸ್. ಯಾವುದು ಅಂತಂದ್ರೆ ಇದು ಡೆವಲಪ್ಡ್ ಕಂಟ್ರೀಸ್ ಇದೆ. USA, UK, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಮತ್ತು ಕೆನಡಾ. ರಷ್ಯಾನು ಇದ್ರ ಪಾರ್ಟ್ ಆಗಿತ್ತು, ಬಟ್ ಅದನ್ನ ತೆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅದು ಯುಕ್ರೇನ್ ರೀಸೆಂಟ್ ವಾರ್ ಆಗಿರೋ ಕಾರಣ ಕ್ರೀಮಿಯಾ ಎನೆಕ್ಸ್ ಮಾಡಿದಾಗ ಅದನ್ನ ತೆಗ್ದಿದ್ದಾರೆ. ಸೊ ಇವಾಗಿರೋದು 7 ಕಂಟ್ರೀಸ್. 1975 ಎಸ್ಟಾಬ್ಲಿಷ್ ಆಗಿತ್ತು. ರೀಸೆಂಟ್ 2025 ಸಮಿಟ್ ಆಗಿರೋ 51 ಅದು ಕೆನಡಾದಲ್ಲಿ ಆಗಿದೆ. ಈ ಪ್ಲೇಸಸ್ನ ನೆನ್ಬಿಟ್ಕೊಬೇಕು. ಇದ್ರದ್ದು ಇನಿಷಿಯೇಟಿವ್ಸ್ ಯಾವ್ಯಾವಿದೆ ಅಂದರೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್, ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ. ನಾಟೋ ಅಂದರೆ ಇದು ವಾಷಿಂಗ್ಟನ್ ಟ್ರೀಟಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ 1949. ಈಗ ಹೆಡ್ ಕ್ವಾರ್ಟರ್ ಬಂದು ಎಲ್ಲಿದೆ ಅಂದರೆ ಬೆಲ್ಜಿಯಂದಲ್ಲಿ ಬರುತ್ತೆ. 32 ಮೆಂಬರ್ಸ್ ಇವಾಗಿದ್ದಾರೆ. ಇದು ಒಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 5 ಅಂತ, ಕಲೆಕ್ಟಿವ್ ಡಿಫೆನ್ಸ್ ಆಗಿ. ಅಂದರೆ ಈ ಮೆಂಬರ್ಸ್ ಅಲ್ಲಿ ಯಾರಿಗಾರು ಒಬ್ರಿಗಾದ್ರೂ ಯುದ್ಧ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಂಟ್ರೀಸು ಸೇರಿ ಅವ್ರ ಜೊತೆ ಯುದ್ಧ ಮಾಡ್ತಾರೆ ಅಂತ, ಕಲೆಕ್ಟಿವ್ ಡಿಫೆನ್ಸ್ ಅಂತ. ಸೊ ಇದರಲ್ಲಿ ರೀಸೆಂಟಾಗಿ ಆ್ಯಡ್ ಆಗಿರೋ ಮೆಂಬರ್ಸು 31st ಮೆಂಬರು ಫಿನ್ಲ್ಯಾಂಡ್ ಅಂತ, 32nd ಮೆಂಬರು ಸ್ವೀಡನ್. ಮೊದಲು ಜಸ್ಟ್ 12 ಕಂಟ್ರೀಸಿಂದ ಸ್ಟಾರ್ಟ್ ಆಗಿತ್ತು.